ಎಷ್ಟು ಕೋಟಿ ಇರೋನಿಗೆ ಎಷ್ಟು ಕೋಟಿ ಇದ್ರೆ ಸರ್ ಯಾರು ಹಣ ಚೆಲ್ಲಿ ಒಬ್ಬನ ಸೋಲ್ಸಕ್ಕೂ ಆಗಲ್ಲ ಗೆಲ್ಸಕ್ಕೂ ಆಗಲ್ಲ. 500 ಕೋಟಿ ಇರೋರು ಬಂದು ಬಿಗ್ ಬಾಸ್ ಅಲ್ಲಿ ಇರೋಕ್ಕಾಗಿಲ್ಲ. ಟ್ಯಾಲೆಂಟ್ ಇರೋರು ಮಾತ್ರ ಇರೋಕ್ಕಾಗಿರೋದು. ಕೋಟಿ 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 ಇರೋರು ಇಲ್ಲ. ನಾನು ನಿಮ್ಗೆ ಇಷ್ಟು ಜನ ಕಂಡುಹಿಡಿಬೇಕು ಅಂದ್ರೆ ಅವ್ರು ದುಡ್ಡು ಚೆಲ್ಬೇಕಾಗುತ್ತೆ. ಸೊ ದುಡ್ಡಲ್ಲ ಮುಖ್ಯ, ಟ್ಯಾಲೆಂಟ್. ಬಿಗ್ ಬಾಸ್ ಮನೆಯಿಂದನೇ ಬಂದ್ರಿ ಅಂತ ಹೇಳಿದ್ರೆ ಹೋಗಿದ್ದು. ಏನು ಮಾಡಿದ್ರಿ ಬಿಗ್ ಬಾಸ್ ಮನೆಯಲ್ಲಿ? ಇಲ್ಲ ನಾವು ಗಿಚ್ಚಿಗಿಲಿ ಪ್ರಮೋಟ್ ಮಾಡ್ಬಿಟ್ಟು ಬಂದು. ಓಕೆ. ಸೊ ಏನು ತುಂಟತನ ಮಾಡಿದ್ರಿ ಇಲ್ಲಿ? ತುಂಟತನ ಅಂದರೆ ಮಾಮೂಲಿ ರಕ್ಷಿತಾ ಇದ್ರು, ಅವ್ರು ರೇಗಿಸ್ತೋ, ಮತ್ತು ಏನೇ ಇವರ ರಕ್ಷಿತವ್ರು ರೇಗಿಸ್ತೋ, ಅಶ್ವಿನಿ ಮೇಡಮ್ ಮಾತಾಡಿಸ್ತೋ, ನಮ್ಮ ಗಿಲ್ಲಿ ಮಾಮೂಲಿ ಕಾಮಿಡಿ. ಗಿಲ್ಲಿ ಜೊತೆ ನಾವು ಕಾಮಿಡಿಯನ್ಸೇ, ನಾವು ಕಾಮಿಡಿಯಾಗಿ ಮಾತಾಡ್ಕೊಂಡಿದ್ದು. ಹೆಂಗೆ ಜರ್ನಿ ಅಂದರೆ ನಮ್ಗೆ ಏನಾಗುತ್ತೆ ಅವ್ರ ಜರ್ನಿ ಮಾಡೋಕ್ಕೆ ಗೊತ್ತು. ಬಟ್ ನಮಗೇನು ಹೋದಾಗ ನಾವು ಎಂಜಾಯ್ ಮಾಡಬೇಕು. ನಮ್ಮ ಹುಡುಗರು ಇವರು ಮಿಮಿಕ್ರಿ ಮಾಡಿದ್ರು, ಆ್ಯಕ್ಟಿಂಗ್ ಮಾಡಿದ್ರು, ಅವ್ರ ಜೊತೆ ಒಂದಷ್ಟು ಫನ್ ಮಾಡಿ ಅದಾದಮೇಲೆ ನಮ್ಮ ಶೋ ಗಿಚ್ಚಿಗಿಲಿಗಿಲಿ ಜೂನಿಯರ್ನ ಸಪೋರ್ಟ್ ಮಾಡಿ ನಮ್ಮ ಬಿಗ್ ಬಾಸ್ ನೋಡುವಂಥ ಎಲ್ಲ ಅಭಿಮಾನಿಗಳನ್ನೂ ಕೇಳಿಕೊಂಡು. ಯಾಕೆಂದರೆ ನಗು ಒಂದು ದೊಡ್ಡ ಅಲೆ ಅಂತ ಹೇಳ್ತಾರೆ. ಯಾವತ್ತೂ ಅಲೆ ನಿಲ್ಲಬಾರ್ದು, ಅಂದರೆ ಅಲೆ ಯಾವತ್ತೂ ನಿಲ್ಲಲ್ಲ. ಸೊ ನಗು ಅನ್ನೋದು ಒಂದು ದೊಡ್ಡ ಅಲೆ ಅಂತ ಹೇಳ್ತೀನಿ. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸರ್, ಇವಾಗ ನಿಮ್ಮ ಸಪೋರ್ಟು ಯಾರಿಗೆ ಬಿಗ್ ಬಾಸಲ್ಲಿ? ನಿಮ್ಮ ಸಪೋರ್ಟ್ ಯಾರಿಗೆ? ನೀವು ಸಪೋರ್ಟ್ ಅಂದರೆ ಈಗ ಇರೋದೇ 5 ಜನ. ಸೊ ನಾನು ಅವತ್ತು ಹೇಳ್ದಂಗೆ ನಾನು ಮಂಡ್ಯ ಜಿಲ್ಲೆ, ನಮ್ಮ ಮಳವಳ್ಳಿ ತಾಲೂಕು ನಮ್ಮ ಗಿಲ್ಲಿ. ಯಾಕೆಂದರೆ ನಮ್ಮ ಅತ್ತೆ ಇದ್ದಿರೋ ಮನೆ ಪಕ್ಕದಲ್ಲೇ ಇರೋಂಥದ್ದು ಗಿಲ್ಲಿ ನಗಿಸ್ತಾ ಇದ್ದೀನಿ. ನಾವು ಅವ್ನಿಗೆ ಸಪೋರ್ಟ್ ಮಾಡ್ತೀನಿ ಮಂಡ್ಯ ಜಿಲ್ಲೆನಾಗಿ. ಬಟ್ ಎಲ್ಲರೂ ಆಟ ಆಡಿದಾರಲ್ಲ. ಮಗಳು ಮನೆ ಪಕ್ಕ? ನಮ್ಮ ಅತ್ತೆ ಮನೆ ಪಕ್ಕದಲ್ಲೇ ಇರೋದು. ಅವ್ರ ಮನೆ ಪಕ್ಕ ದಡತ್ಪುರದಲ್ಲೇ ಇರೋದು. ಅದ್ರ ಪಕ್ಕ ನಮ್ಮ ಅತ್ತೆ ಕೊಟ್ಟಿರೋದು ಕುರುಂಪುರಕ್ಕೆ. ಸೊ ನಮ್ಮ ಹುಡುಗ ಗಿಲ್ಲಿ ಅಂತೀವಿ. ಈಗ ನಾನು ಮಂಡ್ಯದವನಿಗೆ, ನಮ್ಮ ಮಂಡ್ಯದ ಅವನು ಹಂಗೆ ಸಪೋರ್ಟ್ ಮಾಡಿರ್ತಾನೆ. ಯಾಕೆಂದರೆ ಅಭಿಮಾನ ಇದ್ದೇ ಇರ್ತದೆ. ನಮ್ಮೂರು ಅಂತ ಇದ್ದೇ ಇರುತ್ತೆ. ನಾವು ಅದ್ರ ಪ್ರಕಾರ ನಾನು ಗೆಲ್ಲಿನೇ ಗೆಲ್ಲಿ ಅಂತ ಹೇಳ್ತೀನಿ. ಸೊ ಇನ್ನೂ ಯಾರು ಗೆಲ್ಲಬೇಕು ಅಂತ ಕೇಳಿದ್ರೆ ಗುರು ಎಲ್ಲರೂ ಗೆಲ್ಲಿ ಬಿಡಿ ಅಂತೀನಿ. 3 ತಿಂಗಳು ಜರ್ನಿ ಮಾಡೋದು. ಅದಕ್ಕೆ ಹೇಳ್ತಾ ಇರೋದು ಎಲ್ಲರೂ ಗೆಲ್ಲಿ ಅಂತಲೇ ಆಶಿಸ್ಬೋದು ನಾನು. ಯಾಕೆಂದರೆ ನಾನು ಹೋದಾಗ ನಾನು ಗೆದ್ದಿಲ್ಲ. ಅದಕ್ಕೆ ಅಲ್ಲ ಅಂದರೆ ಈಗ ನಿಮ್ಮ ಸಪೋರ್ಟ್ ಗಿಲ್ಲಿಗೆ. ಬಟ್ ಇವಾಗ ಗಿಲ್ಲಿ ಗೆಲ್ಲಬೇಕು ಅನ್ನೋದು ತುಂಬ ಕಡೆ. ನಾವು ಹೋದ ಸರಿ ನಿಮ್ಮ ಇಂಟರ್ವ್ಯೂಲಿ ಹೇಳಿದ್ದೀನಿ. ಅದನ್ನು ನೀವು ಹೆಂಗೆ ಎಡಿಟ್ ಮಾಡಿದ್ರು ಗೊತ್ತಿಲ್ಲ. ನಾನು ಹೇಳೋದು ಅಶ್ವಿನಿ ಮೇಡಮ್ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ ನಾನು. ಅವ್ರ ಹೋರಾಟಗಳನ್ನು ನೋಡಿದ್ದೀನಿ ಅಂದಿದ್ದೀನಿ. ಸೊ ಅವರೇ ಗೆಲ್ಲಬೇಕು ಅಂತ ನಾನು ಎಲ್ಲೂ ಹೇಳಿಲ್ಲ. ಅದು ಏನಾಗಿದೆ ಅಂತ ನನಗೆ ಕ್ವಶನ್ ಬಂತು. ಈ ಥರ ಹೇಳಿದಿರಿ ನೀವು ಅಂತೆಲ್ಲ ನೋಡಿದೆ. ನಾನು ಅವರೇ ಗೆಲ್ಲಬೇಕು ಅಂತ ಹೇಳಿಲ್ಲ. ಯಾಕಂದರೆ ನೀವು 5 ಜನ ಆಟಗಾರರು. ಆ್ಯಕ್ಚುಲಿ ಸ್ನೇಹಿತರೆ ಎಲ್ಲ. ಗಿಲ್ಲಿ ನನಗೆ ಸ್ನೇಹಿತ, ರಘು ಸ್ನೇಹಿತ, ರಕ್ಷಿತಾ ಒಬ್ಬಳು ನಂಗೆ ಪರಿಚಯ ಇರಲಿಲ್ಲ. ಸೊ ಧನುಷ್ ಅವ್ರ ಸ್ನೇಹಿತರು, ಕಾವ್ಯ ಅವ್ರ ಸ್ನೇಹಿತರು, ಎಲ್ಲ ಸ್ನೇಹಿತರಾದಾಗ ನೀವು ಯಾರು ಗೆಲ್ಲಬೇಕು ಅಂದ್ರೆ ನಾನು ಎಲ್ಲರೂ ಗೆಲ್ಲಿ ಅಂತ ಹೇಳ್ತೀನಿ. ಸೊ ಅದರಲ್ಲಿ ಸ್ಪೆಷಲ್ ಈಗ ನಿಮ್ಮ ಮನೇಲಿ 5 ಜನ ಇರ್ತಾರೆ. ಈ 5 ಜನದಲ್ಲಿ ಯಾರಿಗೆ ಅವಾರ್ಡ್ ಕೊಡಬೇಕು ಅಂತ ಕೇಳಿದ್ರೆ ಸರ್ ನಮ್ಮ 5 ಜನಕ್ಕೂ ಕೊಟ್ಬಿಡಿ, ಮನೆ ತುಂಬ ಆಯ್ತದ ಅವಾರ್ಡ್ ಅಂತೀರಿ. ಒಬ್ರಿಗೆ ಕೊಡೋದು ಅಂದರೆ ಯಾರಿಗೆ ಅಂತೀರಿ? ಯಾರು ಟ್ಯಾಲೆಂಟ್ ಇದೆ ಅವ್ರಿಗೆ ಕೊಡಿ ಅಂತೀನಿ. ಸೇಮ್ ಟ್ಯೂ, ದಟ್ಸ್ ಆಲ್. ಓಕೆ, ಸಿಗ್ತಾ ಉತ್ತರ? ಅದನ್ನ ಹೆಂಗಾಗಿದೆ ಪೋಟ್ರೆ ಬೇರೆ ಥರ ಆಗಿದೆ. ಅವತ್ತು ಮಾತಾಡಿರೋದು ನಾನು ಅಶ್ವಿನಿ ಮೇಡಮ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅವ್ರ ಹೋರಾಟಗಳನ್ನು ನೋಡಿದ್ದೀನಿ ಅಂತ ಹೇಳಿದ್ದೀನಿ. ಬಟ್ ಅವರೇ ಗೆಲ್ಲಿ ಅಂತ ನಾನು ಹೇಳಿಲ್ಲ. ಹಂಗೆ ಹೇಳೋಕ್ಕೂ ಆಗಲ್ಲ. ಯಾಕಂದ್ರೆ ನಾನು ಒಬ್ಬ ಕಲಾವಿದ್ದೆ. ನಾನು ಬಿಗ್ ಬಾಸ್ ಸ್ಪರ್ಧಿಯಾಗಿ ಆಚೆಗೆ ಬಂದಿದ್ದೀನಿ. ಅಲ್ಲಿ 18 ಸೀಟಿಂದ ಕೊನೆಗೆ 6 ಸೀಟೇ ಉಳ್ಕೊಳ್ಳೋದು, 5 ಸೀಟೇ. ಅದರಲ್ಲಿ ಕೊನೆಗೆ ಒಬ್ರಿಗೆ ಮಾತ್ರ ಕಪ್ ಸಿಗೋದು. ಸರ್, ಈಗ ನಿಮ್ಮ ಪ್ರಕಾರ, ಗೆಸ್ ಪ್ರಕಾರ ಸುದೀಪ್ ಸರ್ ಎರಡೂ ಬದಿಯಲ್ಲಿ ಯಾರ್ಯಾರು ಇರ್ಬೋದು? ನೀವು ಹೇಳಿದ್ರಲ್ಲ ಅಲ್ಲಲ್ಲ ಟ್ಯಾಲೆಂಟ್ ಇರೋರು ಅಂತ. ಓಕೆ, ನನಗೆ ಇರೋದು ಹೇಳಿ. ಅಲ್ಲಪ್ಪ, ನಿಮ್ಮಲ್ಲೊಂದು ಉತ್ತರ ಬಂದು ನನ್ನೊಂದು ಉತ್ತರ ಯಾಕೆ? ಹಂಗಲ್ಲ ಸರ್. ಈಗ ನಿಮ್ಮ ಗೆಸ್ ಪ್ರಕಾರ, ಈಗ ನಾನು ಬಿಡಿ, ಟ್ಯಾಲೆಂಟ್ ಎಲ್ಲರಿಗೂ ಇದೆ ಅಂದ್ಕೊಳ್ಳೋಣ. ಸೊ ನಿಮ್ಮ ಗೆಸ್ ಪ್ರಕಾರ ಸರ್, ನಮ್ಮ ಗೆಸ್ ಬಿಗ್ ಬಾಸ್ ಅನ್ನೋದು ಗೆಸ್ ಹೆಂಗೆ ಮಾಡ್ತೀರಾ? ನಿಮ್ಮ ಗೆಸ್ ಸರ್. ನನ್ನ ಗೆಸ್ಸ ನಾನು ಹೇಳ್ತೀನಿ. ಟ್ಯಾಲೆಂಟ್ ಒಂದು ಕೈ ಗಿಲ್ಲಿ ಇರ್ತಾರೆ, ಇನ್ನೊಂದು ಕೈಗೆ, ಒಂದು ಕೈ ಗಿಲ್ಲಿಗೆ, ಇನ್ನೊಂದು ಕೈ ಗ್ಯಾರಂಟಿ. ನನ್ನ ಆಸೆ ಇರೋದು ಒಂದು ಕೈ ಗಿಲ್ಲಿಗೆ, ಇನ್ನೊಂದು ಕೈ 2-3 ಜನ ಅವ್ರೆ ಟ್ಯಾಲೆಂಟ್ ಇರೋರಿಗೆ. ಅಲ್ಲ 2-3 ಜನ ಅವ್ರೆ ನನ್ನ ಇದರಲ್ಲವೇ. ಓಕೆ, ನನಗೂ ಇಷ್ಟವಾದವರು ಅವರೇ ಅಲ್ವಾ. ಅಂದರೆ ಗಿಲ್ಲಿ ಈ ಕಡೆನೂ ಈ ಕೈಲೂ ಇಂಥವ್ರು ಇರಬೇಕು ಅನ್ನೋದು ಆಸೆ ಇದೆ. ಅಶ್ವಿನಿ ಮೇಡಮ್ ಅವರಾಗಲಿ, ರಕ್ಷಿತರವರಾಗಲಿ, ಕಾವ್ಯ ಆಗಲಿ, ರಘು ಆಗಲಿ, ಧನುಷ್ ಆಗಲಿ, ಇಷ್ಟು ಜನದಲ್ಲಿ ಯಾರು ಒಬ್ರು ಯಾರು ಉಳಿದಿಲ್ವಲ್ಲ ಅಷ್ಟೇ. ಅಷ್ಟು ಜನದಲ್ಲಿ ಯಾರು ಇರಲಿ, ಈ ಕಡೆ ಒಂದು ಕೈಲಿ ಗಿಲ್ಲಿ ಇರ್ತಾನೆ ಅಂತ ನನಗೆ ನೀವು ಅಭಿಪ್ರಾಯ ಕೇಳ್ತೀರಲ್ವ, ನನ್ನ ಅಭಿಪ್ರಾಯ ಈ ಕಡೆ ಗಿಲ್ಲಿ ಇರ್ತಾನೆ, ಈ ಕಡೆ 5 ಜನದಲ್ಲಿ ಒಬ್ರು ಇರ್ತಾರೆ. ಮುಗಿತ ಉತ್ತರ ಸಿಕ್ತು. ಸೊ ಫೈನಲ್ ಆಗಿ ಇವಾಗ ಆಕ್ಚುಲಿ ಗಿಲ್ಲಿ ಬಗ್ಗೆನೇ ಮಾತಾಡೋದಾದ್ರೆ, ಈಗ ಗಿಲ್ಲಿ ಬಗ್ಗೆನೇ ತುಂಬಾ ವಿವಾದಗಳು ಬರ್ತಾ ಇದೆ. ಏನಪ್ಪ ವಿವಾದಗಳ? ಅಲ್ಲ, ಒಂದು ನಿಮಿಷ ಹೇಳ್ತೀನಿ ಸರ್. ಏನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವೋ, ಒಂದು ಕಡೆ ಗಿಲ್ಲಿನ ಗೆಲ್ಲಿಸ್ಬೇಕು ಅಂತ ರ್ಯಾಲಿ ಹೋಗ್ತಾ ಇದ್ದಾರೆ, ಮತ್ತೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅದು ಗೆಲ್ಲಿಸ್ಬೇಕು ಅಂತ ರ್ಯಾಲಿ ಅಲ್ಲ ಸರ್, ಅದು ಅಭಿಮಾನ. ಅದು ಅದನ್ನೇ ಹೇಳ್ತಾ ಇರೋದು. ಒಬ್ಬ ಕಲಾವಿದ, ಒಂದು ಕಲಾವಿದಂಗೆ ಸಿಗೋದೇನು ಅಂತಂದರೆ ಅವ್ನಿಗೆ ದುಡ್ಡು ಸಿಗ್ಬೋದು, ಅವ್ನಿಗೊಂದು ಐಷಾರಾಮಿ ಜೀವನ ಸಿಗ್ಬೋದು, ಎಲ್ಲ ಸಿಗ್ಬೋದು. ಬಟ್ ಜನಗಳ ಪ್ರೀತಿ ಸಿಗೋದಿದೆಯಲ್ಲ, ಅದು ಎಲ್ರಿಗೂ ಸಿಗಲ್ಲ. ಒಬ್ಬ ಕಲಾವಿದಂಗೆ ಮಾತ್ರ ಜನಗಳ ಪ್ರೀತಿ ಸಿಗೋದು.
ಸೊ ಆ ಪ್ರೀತಿನೇ ಇವಾಗ ಇಲ್ಲಿಗೆ ಸಿಗ್ತಾ ಇರೋದು. ಇದೆ. ಬಟ್ ಆ ಪ್ರೀತಿ ಸಿಕ್ಕಿರೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಗಿಲ್ಲಿನ ಸೋಲಿಸ್ಬೇಕು ಅಂತ ಒಂದು ಕಡೆ ರೆಡಿಯಾಗಿದೆ. ಹಣ ಚೆಲ್ತಾ ಇದೆ, ಹಣ ಬಲ ಎಲ್ಲ ಸರ್ ನೀವು ಅನ್ಕೊಳ್ಳೋದು ಅಷ್ಟೇ ಸರ್. ನೀವು ಹಣ ಎಷ್ಟು ಕೋಟಿ ಇರೋನಿಗೆ ಎಷ್ಟು ಕೋಟಿ ಇದ್ರೇನು ಸರ್, ಯಾರು ಹಣ ಚೆಲ್ಲಿ ಒಬ್ಬನ ಸೋಲ್ಸೋಕ್ಕೂ ಆಗಲ್ಲ, ಗೆಲ್ಸೋಕ್ಕೂ ಆಗಲ್ಲ. ಇನ್ನೊಂದು ಹೇಳ್ತೀನಿ ಕೇಳ್ಕೊಳ್ಳಿ, ಬಿಗ್ ಬಾಸು ಒಂದು ವ್ಯಕ್ತಿತ್ವದ ಆಟ. ಬಿಗ್ ಬಾಸಲ್ಲಿ ನಾನು 9 ವಾರ ಇದ್ಬಿಟ್ಟು ಬಂದಿದ್ದೀನಿ. 500 ಕೋಟಿ ಇರೋರು ಬಂದು ಬಿಗ್ ಬಾಸಲ್ಲಿ ಇರೋಕ್ಕಾಗಿಲ್ಲ. ಟ್ಯಾಲೆಂಟ್ ಇರೋರು ಮಾತ್ರ ಇರೋಕ್ಕಾಗಿರೋದು. ಅರ್ಥ ಆಯ್ತಾ? ಹಣಬಲ ಗಿಣಬಲ ಅದೆಲ್ಲ ಇಲ್ಲ ಸರ್. ಇದು ರೂಮರು. ಈಗ ನೋಡ್ರಿ, ಊರಲ್ಲಿ ಒಂದು ಒಳ್ಳೇದು ಮಾತಾಡೋರು ಇರ್ತಾರೆ, ಕೆಟ್ಟದ್ದು ಮಾತಾಡೋರು ಇರ್ತಾರೆ. ನಮ್ಮ ಕೆಲಸನೇ ನಾವು ಮಾಡ್ಕೊ ಹೋಗ್ತಾ ಇರ್ಬೇಕು. ಒಂದು ಟ್ಯಾಟೋ ಹಾಕೊಡು, ಅದು ಅವ್ರ ಪ್ರೀತಿ. ನಾನು ಹೇಳ್ತಾ ಇದ್ದೀನಿ, ನಿನ್ನ ಪ್ರೀತಿನ ವ್ಯಕ್ತಪಡಿಸೋದನ್ನ ನಾನು ವ್ಯಕ್ತಪಡಿಸ್ಬೇಡ ಅನ್ನೋದು ತಪ್ಪು. ಆ ಒಂದು ಅಭಿಮಾನ ತುಂಬ ಖುಷಿ ಆಗುತ್ತೆ. ಯಾಕೆ ಹೇಳಿ, ನಾನು ಹೇಳೋದು ಒಬ್ಬರು ಅಭಿಮಾನಿಗಳು ಒಂದು ಟ್ಯಾಟೋ ಹಾಕ್ಸ್ಕೊತಾರೆ ಅಂದರೆ ತುಂಬ ಖುಷಿ ಆಗುತ್ತೆ ರೀ. ನಮ್ಮ ಮನೇಲೇ ಒಂದು ನನ್ನ ಹೆಸರು ಹಾಕ್ಸ್ಕೊಂಡಾಗ ಅಯ್ಯೋ ಕೈಯೆಲ್ಲ ನೋಯ್ತದೆ ಅಂದದ್ದು ಉಂಟು. ಸೊ ಒಬ್ಬರು ಅಭಿಮಾನಿ ಅದೊಂದು ಅಷ್ಟು ದೊಡ್ಡ ಟ್ಯಾಟೋ ಹಾಕೋತಾರೆ ಅಂದರೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅವ್ರಿಗೊಂದು ದೊಡ್ಡ ನಮಸ್ಕಾರ ನಮ್ಮ ಕಡೆಯಿಂದ, ಕಲಾವಿದರ ಕಡೆಯಿಂದ ಒಂದು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಕಾಮಿಡಿಯನ್ಸು ಜನಗಳಲ್ಲಿ ಹೀರೋಗಳಲ್ವಾ, ಅದು ಯಾವ ಥರ ಆನಂದಿಸ್ತೀರಾ ಅಂತ ಸಾರ್. ಒಂದು ಅಭಿರುಚಿ ಸಾರ್. ಒಂದು ಸಿನಿಮಾ ಅಂದಮೇಲೆ ಒಂದು ಹೇಳ್ತೀನಿ, ಒಬ್ರಿಗೆ ಫೈಟ್ ಇಷ್ಟ ಆಗುತ್ತೆ, ಒಬ್ರಿಗೆ ಸಾಂಗ್ ಇಷ್ಟ ಆಗುತ್ತೆ, ಒಬ್ರಿಗೆ ಕಾಮಿಡಿ ಇಷ್ಟ ಆಗುತ್ತೆ. 5 ಥರ ಅಭಿರುಚಿ ಇರೋರೇ ಪ್ರೇಕ್ಷಕರು ಬರೋದು. ನಾವು 5 ಥರನೂ ಒಂದು ಸಿನಿಮಾದಲ್ಲಿ ನಾವು ಕೊಡಬೇಕು. ಸೊ ಅದೇ ರೀತಿ ಅವರು ಕಾಮಿಡಿ ಇಷ್ಟ ಆಗಿರ್ಬೋದು, ನಮಗೆ ಇಲ್ಲಿ ಒಂದು ಚೇಷ್ಟೆಗಳೇ ಆಗಲಿ, ಒಂದು ಒಳ್ಳೊಳ್ಳೆ ಪಂಚ್ಗಳಾಗಲಿ ಇಷ್ಟ ಆಗಿರ್ಬೋದು. ಅವ್ರ ಅಭಿಮಾನಕ್ಕೆ ನಾವ್ಯಾಕೆ ಇಲ್ಲ ನೀನು ಅವ್ರದ್ದಾಕ್ಬೇಡ, ಅವ್ರದ್ದಾಕು ಅನ್ನೋಕ್ಕಾಗಲ್ಲ. ಹಾಕಿದಾರ ಗೌರವಿಸೋಣ, ಪ್ರೀತಿಸೋಣ. ಟ್ಯಾಲೆಂಟು ಇಲ್ಲ ನಿಮಗೆ. 9-10ನೇ ಸೀಸನ್ನಿಂದ ಬಿಗ್ ಬಾಸ್ ಇಸ್ ಟ್ರೆಂಡ್ ನಾನು ನೋಡೋದು. ಅದು 1ನೇ ಸೀಸನ್ನಿಂದಲೂ ಟ್ರೆಂಡೇ. ಸೊ ಇಷ್ಟು ಇನ್ನೂ ಅಂದರೆ 10ನೇ ಸೀಸನಲ್ಲಿ ನೀವು ನೋಡಿದ್ರೆ 10ನೇ ಸೀಸನ್ ಆಗಲಿ, 11 ಆಗಲಿ, 12 ಆಗಲಿ, ನೀವು ಅಷ್ಟು ಕ್ರೇಜು ನೋಡಿದಿರಿ ಅಲ್ವಾ. ಸೊ ಅದು ಅವ್ರವ್ರು ಉಳಿಸ್ಕೊಂಡು ಬಂದಿರೋಂಥದ್ದು. ಜನಗಳಿಗೆ ಅವರ ವ್ಯಕ್ತಿತ್ವ ಜನಗಳಿಗೆ ಇಷ್ಟ ಆಗಿ ಇಷ್ಟು ಕ್ರೇಜ್ ಇದಾಗಿರೋದು. ಗಿಚ್ಚಿ ಗಿಲಿಗಿಲಿ ಮಾಡ್ತಾಯಿದ್ದೀನಿ. ಸೊ ಗಿಲ್ಲಿ ಗೆದ್ದು ಬಾ. ಆ್ಯಕ್ಚುಲಿ ನಮ್ಮ ಅಕ್ಕಪಕ್ಕ ನಮ್ಮ ಭಾಗದವ್ರೆ, ನಾವು ಕಣ್ಣಾರೆ ನೋಡಿದ್ದೀವಲ್ವ, ನಾವೆಲ್ಲ ಕಷ್ಟಪಟ್ಟು ಬೆಳೆದು ಬಂದಿರೋಂಥವ್ರು. ಸೊ ಅವನ ಕಷ್ಟಗಳನ್ನು ನಾವು ಕೇಳಿದ್ದೀವಿ, ಬಟ್ ನೋಡಿದ್ದೀವಿ ನಾವು ಕಾನ್ಫಿಡೆನ್ಸ್ ಆಗಿ. ಸೊ ಅವರೊಬ್ಬರು ಸೆಟ್ ಬಾಯ್ ಆಗಿ ಬಂದು, ಯಾರಿಗೂ ಏನು ಸುಮ್ಮನೆ ಅಲ್ಲ, ಸೆಟ್ ಬಾಯ್ ಆಗಿ ಬಂದು, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟಾಗಿ ಸೇರಿ, ಸೊ ಸ್ವಂತ ಒಂದು ಯೂಟ್ಯೂಬ್ನ ಇದು ಮಾಡಿ ಅಲ್ಲಿ ಅವನ ಕಥೆಗಳನ್ನು ಹೇಳಿ, ಅದು ಒಂದೇ ಒಂದು 7 ನಿಮಿಷ ಒಂದೇ ಸರ್ ಮಾತಾಡೋಂಥದ್ದನ್ನ ಮಾಡಿ ಇಷ್ಟು ಜನಗಳ ಪ್ರೀತಿ ಗಳಿಸಿ ಇವತ್ತು ಇಲ್ಲಿ ಬಂದಿದ್ದಾನೆ ಅಂದರೆ ಸಾಮಾನ್ಯ ಅಲ್ಲ. ಈ ಮಟ್ಟಕ್ಕೆ ಬರಬೇಕು ಅಂದರೆ ಸುಮ್ಮನೆ ಆಗಲ್ಲ. ಆಮೇಲೆ ಇಷ್ಟು ಜನ ಪ್ರೀತಿ ಪಡಿತಾರೆ ಅಂತಂದರೆ ಅದು ಸುಮ್ಮನೆನೂ ಅಲ್ಲ. ಎಲ್ಲರೂ ಸುಮ್ಮನೆ ಪ್ರೀತಿಸೋಕ್ಕಾಗಲ್ಲ. ನೀವು ನೋಡ್ದಂಗೆ ಕೋಟಿ ಇರೋರು ಇಲ್ಲ, ನಾನು ನಿನ್ಗೆ ಇಷ್ಟು ಜನ ಕಂಡುಹಿಡಿಬೇಕು ಅಂದರೆ ಅವ್ರು ದುಡ್ಡು ಚೆಲ್ಬೇಕಾಗುತ್ತೆ. ಸೊ ದುಡ್ಡಲ್ಲ ಮುಖ್ಯ, ಟ್ಯಾಲೆಂಟು ಅಂತೇಳಿ. ಅಲ್ಲ, ಅವ್ರದ್ದು ಅವ್ನು ಜೀಲಿದ್ದ, ನಾನು ಕಲರ್ಸ್ ಕನ್ನಡ. ಸೊ ಸಿಕ್ಕಿದಾಗ ಹಣ ಚೆನ್ನಾಗಿದೆ ಹಣ ಚೆನ್ನಾಗಿದೆ, ಗೊಬ್ಬರಣ ಚೆನ್ನಾಗಿದೆ ಹಣ ಚೆನ್ನಾಗಿದೆ ನಾವು ಮಾಡ್ತೀವಿ. ಗಿಲ್ಲಿ ಏನು ಸಮಾಚಾರ ಹಂಗೆ ಮಾತಾಡ್ತಿದ್ದು ಅಷ್ಟೇ. ಶೋಗಳು ಇಲ್ಲ. ಈಗ ಕೋಟ್ಲ ಕಿಚನಲ್ಲಿ ಒಂದಿನ ಸಿಕ್ಕಿದ್ದಷ್ಟೇ. ಅಂದರೆ ಅವ್ರು ಆ ಚಾನಲ್, ನಾನು ಈ ಚಾನಲಲ್ಲಿ ಇದ್ದಿದ್ದು. ಇಲ್ಲ ಸಿಕ್ಕಿಲ್ಲ. ಸಿನಿಮಾದಲ್ಲಿ ಮಾಡಿದ್ರಾ? ಬಟ್ ಇದರಲ್ಲಿ ಡೆವಿಲ್ ಅಂದರೆ ಅವ್ರದ್ದು ಇದ್ದಾಗ ಶೂಟ್, ನಂದು ಒಂದು ಸಾಂಗ್ ಶೂಟ್ ಇತ್ತಷ್ಟೇ. ಎಂಡು ಡೆವಿಲಲ್ಲಿ ಮಾಡಿದ್ದು, ಕಾಂಬಿನೇಷನ್ ಇಲ್ಲಿ. ಸೊ ಆಯ್ತು, ಈಗ ನಾವು ತಿಕ್ಲು ರಾಮನ್ ಬಗ್ಗೆನೇ ಮಾತಾಡೋಣ. ಇಲ್ಲಿ ತಿಕ್ಲು ರಾಮನ್ ಬಗ್ಗೆಗಿಂತ ಜಾಸ್ತಿ ಬಿಗ್ ಬಾಸ್ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ದೀರಿ. ನಮಗೆ ನಾವು ಏನು ಹೇಳೋಣ, ಅಲ್ಲಿಂದ ಹೋಗೋದು ಬಿಟ್ಕೊಡೋಕ್ಕೂ ಆಗಲ್ಲ. ಬಿಟ್ಕೊಡೋಂಗಿಲ್ಲ ಅಂದರೆ ಹಿಂಗೆ ನಾವು ಯಾಕೆ ಮಾತಾಡೋದ? ಇನ್ನು 3 ದಿನಕ್ಕೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ? ಅವಾಗ ಅವರು ಆಚೆಗೆ ಬರ್ತಾರೆ. ಇಡೀ ಮೈಕ್ ಕೇಳಿ. ಥ್ಯಾಂಕ್ ಯು ಸರ್. ಏನು ತಪ್ಪಾಗಿ ಏನು ಮಾತಾಡೋದಿಲ್ಲ, ನಗಿಸ್ತಾ ಇರ್ತೀವಿ. ಗಿಚ್ಚಿ ಗಿಲಿಗಿಲಿ ಜೂನಿಯರು ಇನ್ನೇನು ಬಿಗ್ ಬಾಸ್ ಮುಗಿದ ಮೇಲೆ ಬರ್ತಾಯಿದೆ. ನಗೋಕ್ಕೆ ನೀವು ರೆಡಿಯಾಗಿರಿ, ನಗ್ಸೋಕ್ಕೆ ನಾವು ರೆಡಿಯಾಗಿರ್ತೀವಿ. ಅದರಲ್ಲಿ ಏನು ಗೊತ್ತ ಬೇಜಾರು, ಮಕ್ಕಳು ಈಗ ಬೇಬಿ ಸಿಟ್ಟಿಂಗ್ ಓಪನ್ ಮಾಡ್ತಾಯಿದ್ದೀವಿ ನಾವು. ಅಲ್ಲಿ ದಿನ ಡೈಪರ್ ಹಾಕು, ಅನ್ನ ತಿನ್ನಿಸು, 12 ಗಂಟೆಗೆ ಮಲಗಿಸು, ಲಾಲಿ ಆಡು, ಅದೇ ಇದ್ದಾಗ ಡೈಲಾಗ್ ಹೇಳು ಅಂತ ಕೇಳ್ಕೊಂಡು ಅದನ್ನು ಎಂಜಾಯ್ ಮಾಡ್ತೀವಿ. ಸರಿ. ಸೊ ಥ್ಯಾಂಕ್ ಯು ಸೊ ಮಚ್. ನಾವು ಮೆಂಟರ್ಸು, ನಮ್ಮ ಜೊತೆ ಮಕ್ಕಳು. ಅವ್ರು ಬಂದಮೇಲೆ ಐ ಆಮ್ ನಾಟ್ ಮೆಂಟರ್ಸ್, ಐ ಆಮ್ ಮೆಂಟಲ್ಸ್. ಮಕ್ಕಳು ಅವ್ರ ತಾಯಂದ್ರೆ ಅಂತಾರೆ, ಸಂಭಾಳ್ಸೋಕ್ಕಾಗಲ್ಲ ಸಾರ್, ಏನು ಹಠ ಮಾಡ್ತಾನೆ. ಮತ್ತು ನನ್ನ ಹತ್ರಕ್ಕೆ ತಂದಿದ್ಯಲ್ಲಮ್ಮ, ನಾನು ಹೆಂಗಮ್ಮ ಡೈಲಾಗ್ ಹೇಳ್ಕೊಡ್ಲಿ ಅಂತೀನಿ ನಾವು ಹಂಗೆ. ಸೊ ಅದೊಂಥರ ನೋಡೋಣ, ಇದು ಹೊಸತನ ಹೆಂಗಾಗಿರುತ್ತೆ ನೋಡೋಣ. ಥ್ಯಾಂಕ್ ಯು ಸೊ ಮಚ್.